ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ದಿ ಪವರ್ಫುಲ್ ವರ್ಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳೋಕೆ ಹೊರಟಿದ್ದೀನಿ. ಅದೇನಪ್ಪ ಅಂದರೆ, ನಿಜವಾದ ಪ್ರೀತಿ ಅಂದರೆ ಏನು, ಇವಾಗಿನ ಕಾಲದಲ್ಲೂ ನಿಜವಾದ ಪ್ರೀತಿ ಇದೆಯಾ, ಟ್ರೂ ಲವ್ ಮಾಡೋರು ಹೇಗಿರ್ತಾರೆ, ಈ ಥರ ಸಾಕಷ್ಟು ಪ್ರಶ್ನೆಗಳು ತಲೆಯಲ್ಲಿ ಓಡ್ತಾ ಇರುತ್ತೆ. ಪ್ರೀತಿ ಮಾಡುವಾಗ ಎಲ್ಲರೂ ನೀನು ನನಗೆ ಸಿಗಲಿಲ್ಲ ಅಂತಂದರೆ ಸತ್ತು ಹೋಗ್ತೀನಿ, ನೀನು ಇಲ್ಲದೆ ಬದುಕೋಕೆ ಇಷ್ಟ ಇಲ್ಲ, ನನಗೆ ನೀನು ಬೇಕೇ ಬೇಕು ಅಂತ ಸಾಕಷ್ಟು ಹೇಳ್ತಿರ್ತಾರೆ. ಕೊನೆಗೆ ಯಾವುದೋ ಒಂದು ಬೇಡದೇ ಇರೋ ರೀಸನ್ ಕೊಟ್ಟು ಬಿಟ್ಟು ಹೋಗ್ತಾರೆ. ಹಾಗಿದ್ರೆ ಹೀಗೆ ಹೇಳಿದ್ದೆಲ್ಲ ಬರೀ ಪದಗಳಷ್ಟೇ. ಪ್ರಾಕ್ಟಿಕಲಾಗಿ ನೋಡಿದ್ರೆ ಅದರಲ್ಲಿ ಯಾವುದೇ ಥರ ಪ್ರೀತಿ ಇರಲ್ಲ. ನಾವೊಂದು ವಸ್ತು ತಗೋಬೇಕಾದ್ರೆ ಎಷ್ಟೊಂದು ಪರೀಕ್ಷೆ ಮಾಡ್ತೀವಿ. ಅಂಥದ್ರಲ್ಲಿ ನಿಮ್ಮ ಜೀವನನ ಒಬ್ರಿಗೆ ಅರ್ಪಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಯಾಕೆ ಪರೀಕ್ಷೆ ಮಾಡಲ್ಲ? ರಿಲೇಷನ್ಶಿಪ್ಲಿದ್ದೀರಾ ಅಂತ ಅಂದರೆ ಮೊದಲು ಅದರಲ್ಲಿ ಕ್ಲಾರಿಟಿ ತೊಗೊಂಡಿರಬೇಕು. ಇವಾಗಿನ ಕಾಲದ ಪ್ರೀತಿ ಹೇಗಂದರೆ, ಬೆಳಗ್ಗೆ ಸ್ಟಾರ್ಟ್ ಆಗಿದ್ದು ಸಂಜೆ ಬ್ರೇಕಪ್ ಆಗೋದ್ರೂ ಆಶ್ಚರ್ಯ ಪಡೋ ಅಂಥದ್ದು ಏನಿಲ್ಲ. ಇದೆಲ್ಲ ಇವಾಗ ಕಾಮನ್ ಆಗಿಬಿಟ್ಟಿದೆ. ಹಾಗಿದ್ರೆ ಬ್ರೇಕಪ್ ಅಂತ ಹೇಳಿದ ತಕ್ಷಣ ಪ್ರೀತಿ ಮುರಿದೋಗುತ್ತಾ? ಫೀಲಿಂಗ್ಸ್ಗೆ ಬೆಲೆನೇ ಇಲ್ವಾ? ಇವಾಗಿನ ಪ್ರೀತಿನೇ ಹೀಗೆ ಗೊಂದಲದಲ್ಲಿ ತುಂಬ ಹೋಗಿದೆ. ಹಾಗಿದ್ರೆ ನಿಜವಾದ ಪ್ರೀತಿ ಯಾವುದು ಅಂತ ಹೇಗೆ ಗೊತ್ತಾಗುತ್ತೆ? ಡೋಂಟ್ ವರಿ, ನಾನಿವತ್ತು ನಿಮಗೆಲ್ಲ ಟ್ರೂ ಲವ್ನ ಸಂಕೇತಗಳನ್ನು ಹೇಳ್ತಾ ಇದ್ದೀನಿ. ಬನ್ನಿ ಮತ್ತ್ಯಾಕೆ ತಡ ಮಾಡೋದು, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಸೈನ್ ಆಫ್ ಟ್ರೂ ಲವ್. ಟ್ರೂ ಲವ್ಲಿ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಇರೋದಿಲ್ಲ. ಯಾವ ಥರ ಎಕ್ಸ್ಪೆಕ್ಟೇಷನ್ಸ್ ಅಂದರೆ, ಕಾಸ್ಟ್ಲಿ ಗಿಫ್ಟ್ ಕೊಡಿಸ್ಬೇಕು, ಸುತ್ತ ಕರ್ಕೊಂಡು ಹೋಗಬೇಕು, ಕಾಸ್ಟ್ಲಿ ಕಾರ್ಲಿ ಸುತ್ತಿಸ್ಬೇಕು, ಇದೇ ಥರ ಬರೀ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅದು ಟ್ರೂ ಲವ್ ಅಲ್ಲ. ಟ್ರೂ ಲವ್ ಅಂದರೆ ಒಬ್ರಿಗೊಬ್ರು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದು, ಒಬ್ರಿಗೊಬ್ರು ಅಟೆನ್ಷನ್ ಕೊಡೋದು. ನೀನೇನು ಕೊಡಿಸಿದ್ರು ಕೊಡಿಸ್ಲಿಲ್ಲ ಅಂದರೂ ಬೇಜಾರು ಮಾಡ್ಕೊಳ್ದೆ ನಿಮ್ಮ ಟೈಮ್ ಸಿಕ್ಕಿದ್ರೆ ಸಾಕು ಅಂತ ಬಯಸೋದು. ನಿಮ್ಮ ಪ್ರೀತಿಲಿ ಬರೀ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅಂದರೆ ಅದು ನಿಜವಾದ ಪ್ರೀತಿ ಅಲ್ಲ. ಸೆಕೆಂಡ್ ಸೈನ್ ಆಫ್ ಟ್ರೂ ಲವ್. ಟ್ರೂ ಲವ್ಲಿ ಯಾವುದೇ ಥರ ಕಂಡೀಷನ್ಸ್ ಇರೋದಿಲ್ಲ. ನೀನು ಆ ಥರ ಬಟ್ಟೆ ಹಾಕಬಾರ್ದು, ನೀನು ಬೇರೆಯವ್ರ ಜೊತೆ ಮಾತಾಡಬಾರ್ದು, ನೀನು ಅಲ್ಲಿಗೆ ಹೋಗಬಾರ್ದು, ಇದನ್ನು ಮಾಡಬಾರ್ದು, ಅದನ್ನು ಮಾಡಬಾರ್ದು, ಈ ಥರ ಕಂಡೀಷನ್ಸ್ ಇರೋಲ್ಲ. ಬದಲಿಗೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ರೆಸ್ಪೆಕ್ಟ್ ಇರಬೇಕು. ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಬೇಕು. ಒಬ್ಬರು ಡಿಸಿಷನ್ಸ್ನ ಇನ್ನೊಬ್ಬರು ಗೌರವಿಸಬೇಕು. ಫ್ರೀಡಮ್ ಕೊಡಬೇಕು. ನೀವು ಯಾವಾಗ ಜಾಸ್ತಿ ಕಂಡೀಷನ್ಸ್ ಹಾಕ್ತಿರೋ ಆಗ ಅದು ಪ್ರೀತಿ ಅನ್ನಿಸ್ಕೊಳ್ಳಲ್ಲ, ಹಿಂಸೆ ಆಗುತ್ತೆ, ಇರಿಟೇಷನ್ ಆಗುತ್ತೆ. ಸೊ ಟ್ರೂ ಲವ್ ಅಂದರೆ ಅಂಡರ್ಸ್ಟ್ಯಾಂಡಿಂಗ್, ಫ್ರೀಡಮ್ ಆ್ಯಂಡ್ ರೆಸ್ಪೆಕ್ಟ್. ಅರ್ಥ ಮಾಡ್ಕೊಂಡಿರಬೇಕು, ಸ್ವಾತಂತ್ರ್ಯ ಕೊಡಬೇಕು, ಹಾಗೆ ಗೌರವ ಕೊಡಬೇಕು. ಥರ್ಡ್ ಸೈನ್ ಆಫ್ ಟ್ರೂ ಲವ್. ಟ್ರೂ ಲವ್ ಅಂದರೆ ನಂಬಿಕೆ. ನೀವು ಪ್ರೀತಿ ಮಾಡೋರ ಮೇಲೆ ನಿಮಗೆ 100% ನಂಬಿಕೆ ಇರಬೇಕು. ಯಾರೋ ಏನೋ ಹೇಳಿದ್ರು ಅಂತ ಅವ್ರ ಮಾತು ಕೇಳಿಕೊಂಡು ಪ್ರೀತಿ ಮಾಡೋರಿಗೆ ಅವಮಾನ ಮಾಡಬಾರ್ದು ಮತ್ತು ಅನುಮಾನ ಪಡಬಾರ್ದು. ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕು ಅಲ್ವಾ? ಸೊ ಟ್ರಸ್ಟ್ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಫೋರ್ತ್ ಸೈನ್ ಆಫ್ ಟ್ರೂ ಲವ್. ಟ್ರೂ ಲವ್ ಅಂದರೆ ಕೇರಿಂಗ್. ನಿಮ್ಮೆಲ್ಲ ಇಷ್ಟ, ಕಷ್ಟ, ನೋವು, ನಲಿವುಗಳು ಏನೇ ಇದ್ದರೂ ಜೊತೆಗಿರೋದೇ ಟ್ರೂ ಲವ್. ನಿಮ್ಮ ಕಷ್ಟ ಇದ್ದಾಗ ಜೊತೆಗೆ ನಿಂತು ಸಾಥ್ ಕೊಡಬೇಕು, ಧೈರ್ಯ ತುಂಬಬೇಕು, ನಿಮಗೆ ನೋವಿದ್ದಾಗ ಸಮಾಧಾನ ಮಾಡಬೇಕು, ಟೈಮ್ ಬಂದಾಗ ಒಂದಷ್ಟು ತ್ಯಾಗನೂ ಮಾಡಬೇಕು. ಅದು ಟ್ರೂ ಲವ್ ಅಂದರೆ. ಫಿಫ್ತ್ ಸೈನ್ ಆಫ್ ಟ್ರೂ ಲವ್. ನಿಜವಾದ ಪ್ರೀತಿಗೆ ಹಣ, ಸೌಂದರ್ಯ ಯಾವುದೂ ಮುಖ್ಯ ಆಗಲ್ಲ. ಕೆಲವೊಬ್ಬರು ನಿಮ್ಮಲ್ಲಿರೋ ಶ್ರೀಮಂತಿಕೆ ನೋಡಿ ಅಥವಾ ಬ್ರ್ಯಾಂಡೆಡ್ ಬಟ್ಟೆ, ಕಾರ್, ಬೈಕ್ ನೋಡಿ ಪ್ರೀತಿಸ್ತಾರೆ. ನೀವು ನೋಡೋಕೆ ಚೆನ್ನಾಗಿದ್ರೆ ಪ್ರೀತಿಸ್ತಾರೆ. ಇದೆಲ್ಲ ಟ್ರೂ ಲವ್ ಅಲ್ಲ, ಇದು ಜಸ್ಟ್ ಅಟ್ರಾಕ್ಷನ್ ಅಷ್ಟೇ. ಟ್ರೂ ಲವ್ ಅಂದರೆ ಮನ್ಸು ನೋಡಿ ಪ್ರೀತಿ ಮಾಡೋದು. ಒಳ್ಳೆ ಹೃದಯ ಇರಬೇಕು, ಯಾವಾಗೂ ತಾನು ಪ್ರೀತಿ ಮಾಡೋರು ಸುಖವಾಗಿರಬೇಕು, ಚೆನ್ನಾಗಿರಬೇಕು ಅಂತ ಹಾರೈಸಬೇಕು. ಅದು ಟ್ರೂ ಲವ್. ಪ್ರೀತಿ ಮಾಡೋರು ಒಬ್ರಿಗೊಬ್ರು ನಿಯತ್ತಾಗಿರಬೇಕು. ಯಾರ್ಯಾರು ಪ್ರೀತಿನ ಹುಡುಕ್ತಿದ್ದೀರಾ ಅವ್ರಿಗೆಲ್ಲ ನಿಜವಾದ ಪ್ರೀತಿ ಸಿಗಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.